ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನಿಮ್ಮ ಕನ್ಫ್ಯೂಷನ್ ಇರ್ಬೋದು, ಏನು 1 ಅವರ್ ಓದಿದ್ರೆ ಸಾಕಾ ಅಂತ ಸ್ಕೂಲಿಂದ ಬಂದಾದಮೇಲೆ. ಬಟ್ ಈ ಟೈಟಲ್ ನೋಡಿದ ತಕ್ಷಣ ಸುಮಾರು ಜನ 1 ಅವರು ಕೂತ್ಕೊಂಡು ಓದ್ತಾ ಇಲ್ಲ. ಅವ್ರಿಗೆಲ್ಲ ಈ ವಿಡಿಯೋ 4 ಅವರ್ಸ್ 5 ಅವರ್ಸ್ ಓದೋರು ಇದ್ದಾರೆ. ವೆಲ್ ಆ್ಯಂಡ್ ಗುಡ್, ಥ್ಯಾಂಕ್ ಯು ಸೋ ಮಚ್ ನೀವು ಫಾಲೋ ಮಾಡ್ತಾ ಇರೋದಕ್ಕೆ. ಬಟ್ ಅಟ್ಲೀಸ್ಟ್ 1 ಅವರ್ ಓದಿದ್ರೆ ಹೆಂಗೆ ಚೇಂಜಸ್ ನೀವು ನೋಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಓಕೆ. ಸೊ ವಾಟ್ ಇಫ್ ಯು ಸ್ಟಡಿ ಜಸ್ಟ್ 1 hour ಎವ್ರಿ ಡೇ? 1 hour isn't enough, ಬಟ್ ಲೆಟ್ಸ್ ಡೂ ದ ಮ್ಯಾಥ್. ಆಯಿತಾ? ನನಗೆ ಗೊತ್ತು 1 hour ಇಸ್ ಡೆಫಿನೆಟ್ಲಿ ನಾಟ್ ಇನಫ್, ಬಟ್ ಅಟ್ಲೀಸ್ಟ್ 1 hour ಓದಿದ್ರೆ ಏನಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇವಾಗ ಹಾಕ್ತಾ ಹೋಗುವ. ಸೊ ದ ಪವರ್ ಆಫ್ 200 ಡೇಸ್. ಅಸ್ಯೂಮ್ 200 ಡೇಸ್ಗಿಂತ ಜಾಸ್ತಿನೇ ಇದೆ ನಿಮ್ಮ ಎಕ್ಸಾಮ್ಗೆ ಮಾರ್ಚ್ ತಿಂಗಳಿಗೆ, ಬಟ್ ಅಸ್ಯೂಮ್ 200 ಡೇಸ್. ಸೊ ಒಂದು ಬಫರಲ್ಲಿ ಒಂದು 30 ದಿನ ಬಿಟ್ಬಿಡೋಣ ನಾವು, ಓಕೆನಾ? ಫಂಕ್ಷನ್ಸ್ ಅಂತೆ, ಹುಷಾರಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಆಲ್ ಆಫ್ ದೋಸ್ ಥಿಂಗ್ಸ್. ಸೊ 1 hour ಇಂಟು 200 ಡೇಸ್ ಇಸ್ ಈಕ್ವಲ್ ಟು 200 hours, ಆಯಿತಾ? ವಿಚ್ ಇಸ್ ಆಲ್ಮೋಸ್ಟ್ 12,000 ಮಿನಿಟ್ಸ್, ಆಯಿತಾ? ಲೈಕ್ ಇಷ್ಟೊಂದು ಮಿನಿಟ್ಸ್ ಇದೆ. ಸೊ 200 hours, 12,000 minutes. ಎಸ್, ಸೊ 12,000 minutes ಮಕ್ಕಳೇ. ಸೊ ಬನ್ನಿ ನನ್ನ ಜೊತೆ ಇದನ್ನ ಇನ್ನೂ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. 200 hours, 12,000 minutesಗಳನ್ನ. ಸೊ ವಾಟ್ 200 hours can actually do? In 200 hours, you can solve 2,000 plus math problems. Revise science 8 to 10 times. Complete science textbook ನಾನು ಹೇಳ್ತಾ ಇರೋದು. Master social science with repeated revisions. Complete 100 plus writing practice sessions. Write 40 to 50 mock testಗಳು. ಜಸ್ಟ್ ನೀವು ಪ್ರತಿದಿನ 1 hour ಓದ್ತಾ ಇದ್ದೀರಾ, 200 ಅವರ್ಸಲ್ಲಿ ನೀವು ಇಷ್ಟೆಲ್ಲ ಮಾಡ್ಬೋದು. ಗೊತ್ತಾಗ್ತಾ ಇದೆಯಾ? ಜಸ್ಟ್ ದ ಪವರ್ ಆಫ್ 1 hour ಪರ್ ಡೇ. ಅದೇ ನೀವು 3 hour 4 hour ಓದ್ತಾ ಇದ್ದೀರಾ ಅಂತಂದರೆ ಈಗಲೇ ಎಕ್ಸಾಮ್ ಬರ್ದು ಬಿಡ್ಬೋದು. ಬಟ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿರಬೇಕು, ಅದು ಬೇರೆ ವಿಷಯ. ಬಟ್ ಹೇಳ್ತಾ ಇರೋದು ಲೆಕ್ಕಾಚಾರ ಈ ರೀತಿ ಇರುತ್ತೆ ಅಂತ. ಸೊ ಒಂದಿನಾನೂ ಓದಿರಾ ಇರೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಏನೋ ಒಂದು ಓದಿ ಅನ್ನೋದೇ ನಾನು ಹೇಳ್ತಾ ಇರೋದು, ಓಕೆನಾ? ಸೊ ದ ಸೀಕ್ರೆಟ್ ಇಸ್ ಕನ್ಸಿಸ್ಟೆನ್ಸಿ. ಪ್ರತಿದಿನ ಓದೋದೇ ಇಂಪಾರ್ಟೆಂಟ್, ದಟ್ಸ್ ದ ಸೀಕ್ರೆಟ್, ಓಕೆ? ಸೊ 1 hour ಟುಡೇ ವೋಂಟ್ ಮೇಕ್ ಯು ಅ ಟಾಪರ್, ಬಟ್ 200 1 hour ಸೆಷನ್ಸ್ ವಿಲ್. ಇವತ್ತು ಒಂದಿನ ಕೂತ್ಕೊಂಡು ನಾನು ಓದ್ತೀನಪ್ಪ, ಟಾಪರ್ ಆಗಿಬಿಡ್ತೀನಿ, 1 hour ಓದಿದ್ರೆ ಸಾಕು, ಸಹನಾ ಮ್ಯಾಮ್ ಹೇಳಿದಾರೆ ಅಂತ ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ 200 ಅವರು ಕೂತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಟಾಪರ್ ಆಗ್ತೀರಾ ಅನ್ನೋದು ನಾನು ಹೇಳ್ತಾ ಇರೋದು. ಇವತ್ತು 1 hour ಓದಿದ್ದೀನಿ, ಇನ್ನೊಂದು 4 ದಿನಕ್ಕೆ ಇನ್ನೊಂದು 1 hour ಓದ್ಬಿಟ್ರೆ ನೀವು ಟಾಪರ್ ಆಗೋಕ್ಕಾಗೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಅಥವಾ 1 hour ಇವತ್ತು 2 hour ಓದ್ಬಿಡೋಣ, ಸೊ ನಾಳೆಗೆ ಏನು 1 hour ಇಲ್ಲ, ಅದಾದಮೇಲೆ ನೋಡ್ಕೊಳ್ಳೋಣ. ಸೊ ಈ ರೀತಿ ಮೆಂಟ್ಯಾಲಿಟಿ ಕೂಡ ಇರಬಾರ್ದು. ಇದು ನಿಮ್ಗೊಂದು ಲೆಕ್ಕಾಚಾರ ಅರ್ಥ ಆಗಲಿ ನಿಮಗೆ. ಅಟ್ಲೀಸ್ಟ್ 1 hour ಓದಿದ್ರೆ ಇಷ್ಟು ಅವರ್ಸ್ಗಳಿದೆ, ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವು ಕ್ಲಿಯರ್ ಕಟ್ಟಾಗಿ ಓದ್ಬೋದು, ಇಷ್ಟು ಸತಿ ಇಡೀ ಟೆಕ್ಸ್ಟ್ ಬುಕ್ನ ರಿಪೀಟ್ ಮಾಡ್ಬೋದು. ಸೊ ದ ಪವರ್ ಆಫ್ ಬೀಯಿಂಗ್ ಕನ್ಸಿಸ್ಟೆಂಟ್ ಆ್ಯಂಡ್ ದ ಪವರ್ ಆಫ್ ಸ್ಟಡಿಂಗ್ ಎವ್ರಿ ಡೇ ನಾನು ಇಲ್ಲಿ ಹೇಳ್ತಾ ಇರೋದು, ಆಯಿತಾ? ಇನ್ಫ್ಯಾಕ್ಟ್ ನಿಮಗೆ 200ಗಿಂತ ಜಾಸ್ತಿ ದಿನಗಳೇ ಇದೆ. ನೀವೆಲ್ಲರೂ 1 hourಗಿಂತ ಜಾಸ್ತಿ ಅವರೇ ಓದ್ತೀರಾ, ಹೌದಾ ಅಲ್ವಾ? ಬಟ್ ಏನೂ ಓದ್ತಾ ಇಲ್ಲ ಅನ್ನೋರು ದಯವಿಟ್ಟು ಇದನ್ನು ಒಂದು ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ, ಓಕೆ? ಅಟ್ಲೀಸ್ಟ್ 1 hour ಆದರೂ ಓದೋ ಪ್ರಯತ್ನ ಪಡಿ ಅನ್ನೋದೇ ನನ್ನ ಒಂದು ಆಸೆ. ಮಾಡ್ತೀರಾ ತಾನೆ? ಸೊ ಯಾರ್ಯಾರೆಲ್ಲ ಮಾಡ್ತೀರಾ ಕೆಳಗಡೆ 200 ಡೇಸ್ ಅಂತ ಟೈಪ್ ಮಾಡಿ. ಗೊತ್ತಾಯ್ತಲ್ಲ ಲೆಕ್ಕಾಚಾರ? 200 ಡೇಸ್ ಇಂಟು 1 hour, 200 hours ಅಂದರೆ 12,000 minutes. ಸೊ ಆ 12,000 minutesಲ್ಲಿ ನೀವು ಏನೇನು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ ನಿಮಗೆ. ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಸ್ಟಾರ್ಟ್ ಮಾಡಿ, ಈ ಕೂಡಲೇ ಸ್ಟಾರ್ಟ್ ಮಾಡಿ ದಯವಿಟ್ಟು, ಓಕೆ? ಎಸ್ ಮಕ್ಕಳೇ, ಮಾಡ್ತೀರಾ ಅನ್ನೋ ಒಂದು ಗ್ಯಾರಂಟಿ ನನಗೆ ಡೆಫಿನೆಟ್ಲಿ ಇದೆ. ನಾನು ಆ್ಯಸ್ ಯೂಶುವಲ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.